ಎಸ್ ವೆಲ್ಕಮ್. ಆನಂದ್ ಸಿಂಗ್ ಏನೀಗ ಅಪೋಲೋ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರು ಹೇಗಿದ್ದಾರೆ, ಅವ್ರ ಆರೋಗ್ಯ ಹೇಗಿದೆ, ಎದೆನೋವಾ ಅಥವಾ ಬಾಟ್ಲಿಯಿಂದ ಚುಚ್ಚಿದ್ರ ಅನ್ನೋದು ಗೌಪ್ಯ ಗಲಾಟೆಯ ಅಸಲಿ ಸೀಕ್ರೆಟ್ ಅನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಅವರಿಗೆ ಅಸಲಿಯಾಗಿ ಆಗಿರೋದೇನು, ಆನಂದ್ ಸಿಂಗ್ ಅವರ ಪರಿಸ್ಥಿತಿ ಸದ್ಯಕ್ಕೆ ಏನಾಗಿದೆ, ಹೇಗಿದ್ದಾರೆ, ಅವರಿಗೆ ಅಸಲಿಗೆ ಎದೆನೋವಾ ಅಥವಾ ಬಾಟ್ಲಿಯ ಏಟು ಬಿದ್ದಿದೆಯಾ ಅವ್ರ ಮೇಲೆ ಅಂತ ಗೌಪ್ಯ ಗಲಾಟೆಯ ಅಸಲಿ ಸೀಕ್ರೆಟ್ ಅನ್ನ ನ್ಯೂಸ್ 18 ನಿಮ್ಗೆ ಅಲ್ಲಿ ಏನೇನ್ ಆಗಿದೆ ಅನ್ನೋ ಮಾಹಿತಿಯನ್ನ ಕೊಡುತ್ತೆ. ಡಿ.ಕೆ. ಸುರೇಶ್ ಅವರು ಹೇಳೋ ಪ್ರಕಾರ ಎದೆ ನೋವು ಅಷ್ಟೇ ಅಂತ, ಕಾಂಗ್ರೆಸ್ ಲೀಡರ್ಗಳು ಹೇಳ್ತಿರೋದು ಎದೆ ನೋವಿದೆ, ಅದಕ್ಕೋಸ್ಕರ ಟ್ರೀಟ್ಮೆಂಟ್ಗೋಸ್ಕರ ಅಪೋಲೋ ಆಸ್ಪತ್ರೆಗೆ ಬಂದಿದ್ದಾರೆ ಅಂತ. ಆದ್ರೆ ಹೊಟ್ಟೆಗೆ ಚುಚ್ಚಿದ್ದಾರೆ, ಎದೆಗೆ ಚುಚ್ಚಿದ್ದಾರೆ ಅಂತ ಬಿಜೆಪಿಯ ನಾಯಕರು ಹೇಳ್ತಿದ್ದಾರೆ. ನಮಗೂ ಕೂಡ ರಿಪೋರ್ಟ್ಗಳು ಬರ್ತಾ ಇರುತ್ತೆ. ನಾನು ಕೂಡ ಆ ಒಂದು ಗೃಹ ಸಚಿವನಾಗಿದ್ದಂತವನೇ. ಆನಂದ್ ಸಿಂಗ್ಗೆ ಅಸಲಿಗೆ ಆಗಿದ್ದೇನು, ಏನು ಕಾರಣ ಅಂತ ಈಗ ನೋಡ್ತಾ ಹೋದ್ರೆ ಒಂದ್ ಕಡೆ ಕಾಂಗ್ರೆಸ್ ಲೀಡರ್ಸ್ ಹೇಳ್ತಾರೆ ಎದೆ ನೋವು ಅಂತ, ಬಿಜೆಪಿಯ ನಾಯಕರು ಅದರಲ್ಲೂ ಆರ್ ಅಶೋಕ್ ಅವರು ಹೇಳೋ ಪ್ರಕಾರ ನಮಗೂ ಕೂಡ ಕೆಲವೊಂದು ರಿಪೋರ್ಟ್ಗಳು ಬರ್ತಾ ಇರುತ್ತೆ. ನಾವು ಕೂಡ ಹಿಂದೆ ಇದನ್ನೆಲ್ಲ ನೋಡಿದಂತವ್ರು ಅಂತ. ಆನಂದ್ ಸಿಂಗ್ ಹಾಗಾದ್ರೆ ಏನಾಗಿದೆ, ಹೇಗಿದ್ದಾರೆ, ನ್ಯೂಸ್ 18 ಅಸಲಿ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುತ್ತೆ. ಬೆಳಗಿನ ಜಾವ 7 ಗಂಟೆಗೆ ಅವರು ಆಸ್ಪತ್ರೆಗೆ ಅವರೇ ಬಂದು ಎದೆ ನೋವು ಅಂತ ಹೇಳಿ ಅಡ್ಮಿಟ್ ಆಗಿದ್ದಾರೆ. ಡಾಕ್ಟರ್ಗಳು ಅವ್ರಿಗೆ ಬೇಕಾದಂತ ಪರೀಕ್ಷೆಗಳನ್ನೆಲ್ಲ ಕೂಡ ಟೆಸ್ಟ್ಗಳನ್ನ ಮಾಡಿ ಅದಕ್ಕೆ ಬೇಕಾದಂತ ಸೂಕ್ತವಾದಂತ ಮೆಡಿಸಿನ್ಸ್ ಅನ್ನ ಕೊಟ್ಟಿದ್ದಾರೆ. ಅವರ ರಿಲೇಟಿವ್ಸು 2-3 ಜನ ಅವ್ರ ಜೊತೆ ಇದ್ದಾರೆ. ಬಾಟ್ಲಿಲಿ ಹೊಡೆದಾಡ್ಬಿಟ್ಟಿದ್ದಾರೆ ಅಂತ ಯಾವ ವಿಚಾರನೂ ಕೂಡ ಆನಂದ್ ಸಿಂಗ್ ಅವರು ತಿಳಿಸ್ಲಿಲ್ಲ. ಈಗ ಅವರು ನಿದ್ದೆ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 3-4 ಗಂಟೆ ಅಷ್ಟೊತ್ತಿಗೆ ಅವರು ಆಸ್ಪತ್ರೆಯಿಂದ ಹೊರಬರ್ಬೋದು ಅಂತೇಳಿ, ಚೆಸ್ಟ್ ಪೈನ್ ಅಂತೇಳಿ ಬಂದಿದ್ದಾರೆ. ಸೊ ಆಮೇಲೆ ಚೆಸ್ಟ್ ಪೈನ್ ಬಂದ ಮೇಲೆ ECG ಎಲ್ಲಾನು ಕೂಡ BP, ಶುಗರು, ECG ಏನೇನಿದೆ ಎಲ್ಲ ಟೆಸ್ಟ್ಗಳನ್ನು ಮಾಡಿದ್ದಾರೆ. ಯಾವುದೇ ತರದ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಕೂಡ ಇದೇ ಮಾತು ಹೇಳಿದ್ದಾರೆ. ಸುಮಾರು ಇಬ್ಬರಲ್ಲ ನಡೆದಿರೋದು, ಇದು 6-7 ಜನ ಶಾಸಕರು ಒಂದು ರೀತಿ ಗ್ಯಾಂಗ್ ವಾರ್ ರೀತಿ ನಡೆದಿರುವಂತದ್ದು ನೋಡಿದ್ರೆ ಇಡೀ ದೇಶದ ಮುಂದೆ ಕಾಂಗ್ರೆಸ್ಸಿನ ನಾಯಕರು ತಲೆ ತಗ್ಸುವಂತ ಒಂದು ಬೆಳವಣಿಗೆ ಆಗಿದೆ. ನನಗನ್ಸುತ್ತೆ ಸಿದ್ದರಾಮಯ್ಯನವರು ಬಿಜೆಪಿಯವರಿಗೆ ರೆಸಾರ್ಟ್ ಅಲ್ಲಿ ಇದ್ದಾರೆ, ಮಾನ ಮರ್ಯಾದೆ ಇದೆಯಾ ಅಂತ ಕೇಳ್ತಾ ಇದ್ರು. ಈಗ ನಾನು ಕೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರಿಗೆ, ಸನ್ಮಾನ್ಯ ಗೌರವಾನ್ವಿತ ಸಿದ್ದರಾಮಯ್ಯಜಿ ಅವರೇ, ನೀವು ಎಲ್ಲರನ್ನೂ ಕರ್ಕೊಂಡೋಗಿ ರೆಸಾರ್ಟ್ ಅಲ್ಲಿ ಹಾಕಿದ್ರಿ, ಇದಕ್ಕೇನ ಗ್ಯಾಂಗ್ ವಾರ್ ಮಾಡಕ್ಕೋಸ್ಕರನ ನೀವು ರೆಸಾರ್ಟ್ ಅಲ್ಲಿ ಕರ್ಕೊಂಡು ಹೋದ್ರಿ? ರಕ್ತದ ರಾತ್ರಿಗಳನ್ನ ನೋಡೋ ಅಂತದಕ್ಕೆ ನೀವು ಕರ್ಕೊಂಡೋಗಿದ್ದು, ನೀವು ಶಾಸಕರನ್ನ ಒಂದು ಮಾಡಕ್ಕೆ ಕರ್ಕೊಂಡೋಗಿದ್ದೀನಿ ಅಂತ ನಾವೆಲ್ಲ ತಿಳ್ಕೊಂಡಿದ್ರಿ. ಆದ್ರೆ ನೀವು ಗುಂಪುಗಳನ್ನ ಮಾಡಿ ಅವರು ಒಡೆದಾಟ ಹಚ್ಚೋಕೆ ಕರ್ಕೊಂಡು ಹೋಗಿದ್ದೀರಾ ಅಂತ ನಮಗ್ ಗೊತ್ತಿರಲ್ಲ. ದಯವಿಟ್ಟು ಮಾನ ಮರ್ಯಾದೆ ಅಂತಂದ್ರೆ ಇದೇನಾ? ಈಗಲ್ಟನ್ ನಲ್ಲಿ ನಡೆದಂತ ಏನು ಗ್ಯಾಂಗ್ ವಾರ್ ಇದೆ, ಇದೇನಾ ರಾಜಕಾರಣ, ಇದೇನಾ ನಿಮ್ಮ ಕಾಂಗ್ರೆಸ್ಸಿನ ಸಂಸ್ಕೃತಿನ ಅನ್ನೋದನ್ನ ದಯವಿಟ್ಟು ತಿಳಿಸಿ ಅಂತ ನಾನು ಕೇಳ್ಕೊಂತೀನಿ. ಇದು ಬಿಜೆಪಿ ನಾಯಕ ಮಾಜಿ DCM ಆರ್ ಅಶೋಕ್ ಅವರು ಹೇಳ್ತಿರುವಂತಹ ಮಾತು. ಅವ್ರು ಹೇಳೋ ಪ್ರಕಾರ ಈಗ ಸಾಕಷ್ಟು ಪ್ರಶ್ನೆಗಳನ್ನ ಸಿದ್ದರಾಮಯ್ಯನವರು ಮಾಡಿದ್ರು, ಅವ್ರೇನ್ ಹೇಳಿದ್ರು ಅಂತ ಆ ಸಂದರ್ಭ. ನಮ್ಮ ಜೊತೆಗೆ ಆರ್ ಅಶೋಕ್ ಅವರು ಇದ್ದಾರೆ, ಮಾಜಿ DCM. ಸೊ ಇವ್ರಿಗೂ ಕೂಡ ಸಾಕಷ್ಟು ಈಗ ಮಾಹಿತಿ ಬಂದಿದೆ ಅನ್ನುವಂಥ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಸರ್, ಈಗ ನಿನ್ನೆ ರಾತ್ರಿ ಈಗಲ್ಟನ್ ರೆಸಾರ್ಟ್ ನಲ್ಲಿ ಏನೇನು ನಡೀತು? ನೀವು ಕೂಡ ಗೃಹ ಸಚಿವರಾಗಿದ್ದಂಥವ್ರು, ಏನೆಲ್ಲ ಮಾಹಿತಿ ನಿಮಗೆ ಸಿಕ್ಕಿದೆ? ನನ್ಗನ್ಸುತ್ತೆ ಕಾಂಗ್ರೆಸ್ ಅವರು ಒಂದು ರೀತಿ ಶಾಸಕರ ಗುಂಪುಗಾರಿಕೆ ಮಾಡೋ ಮುಖಾಂತರ ಅವರಲ್ಲೇ ಒಡಕು ಭಿನ್ನಾಭಿಪ್ರಾಯ ಮೂಡಿಸಿರೋದ್ರಿಂದ ಒಂದು ರೀತಿ ಗ್ಯಾಂಗ್ ವಾರ್ ರೀತಿ ನಡೆದಿದೆ ಅನ್ಸುತ್ತೆ. ಇದರಲ್ಲಿ ಒಬ್ರು ಇಬ್ರು ಭಾಗಿಯಾಗಿಲ್ಲ, ಸುಮಾರು 6-7 ಜನಕ್ಕೂ ಹೆಚ್ಚು ಶಾಸಕರು ಈ ಗಲಾಟೆಯಲ್ಲಿ ಒಡೆದಾಡಿರುವಂತದ್ದು, ಏಟ್ ಬಿದ್ದಿರುವಂತದ್ದು, ಒಬ್ಬ ಗನ್ಮೆನ್ಗೂ ಏಟ್ ಬಿದ್ದಿರುವಂತದ್ದು. ಯಾವ್ಯಾವ ನಾಯಕರು ಇದ್ರು ಅಂತ ನಿಮಗೆ ಸಿಕ್ಕಿರೋ ಮಾಹಿತಿ? ಈಗ ನಾನು ಅದನ್ನ ಡೀಟೈಲ್ ಹೋಗಕ್ ಹೋಗಲ್ಲ, ಯಾಕಂದ್ರೆ ನಿಖರವಾದಂತ ಮಾಹಿತಿಯನ್ನ ಪಡ್ಕೊಂಡು ಆಮೇಲೆ ನಾನು ಡೀಟೈಲ್ ನಿಮ್ ಮುಂದೆ ಮಾತಾಡ್ತಾ ಇದ್ದೀನಿ. ಇಷ್ಟು ನಡೆದಿರುವಂತದ್ದು ಅಲ್ಲಿನ ನಾನು ಯಾರ ಜೊತೆ ಮಾತಾಡಿದ್ದೀನಿ, ಅವರು ಇಷ್ಟು ಡೀಟೈಲ್ ಅನ್ನ ನನಗೆ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಅವ್ರನ್ನ ಕೇಳುವಂತದ್ದು, ಅವ್ರೇನಾದ್ರೂ ಮದುವೆಗೆ ಹೋಗಿದ್ರೆ ಅಥವಾ ಮುಂಜಿಗೆ ಹೋಗಿದ್ರೆ ಎಲ್ಲನ ಹೋಗಿದ್ರೆ ದಯವಿಟ್ಟು ಅವ್ರು ಯಾವ ಮದುವೆಗೆ ಹೋಗಿದ್ದಾರೆ ಹೇಳಿದ್ರೆ ಮಾಧ್ಯಮದವ್ರನ್ನು ಅಲ್ಲೇ ನಾನು ಹೋಗ್ತೀನಿ. ಇವತ್ತು ಆಸ್ಪತ್ರೆಯಲ್ಲಿದ್ದು ಇಡೀ ಆಸ್ಪತ್ರೆಯನ್ನ ಒಂದ್ ರೀತಿ ಬಂದಿಖಾನೆ ಮಾಡಿ ಯಾರು ಅವರ ವಾರ್ಡ್ಗೆ ಹೋಗ್ದಂಗೆ ತಡೆ ಮಾಡ್ತಾ ಇರೋದನ್ನ ನೋಡಿದ್ರೆ ನೀವೇನೋ ಮುಚ್ಚಿಡ್ತಾ ಇದ್ದೀರಾ. ಪೊಲೀಸ್ ಇಲಾಖೆಯನ್ನು ಎಲ್ಲೋ ಒಂದ್ ಕಡೆಗೆ ಸರ್ಕಾರ ಹಂಗಾರೆ ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದೆಯಾ? ಇಲ್ಲಿ ಪೊಲೀಸ್ ಇಲಾಖೆ ಬದುಕಿದ್ಯಾ ಸತ್ತಿದ್ಯಾ ಅಂತಾನೆ ಗೊತ್ತಿಲ್ಲ.
ಬೇರೆ ಕೇಸ್ ಆಗಿದ್ರೆ ಸುಮೋಟೋ ಹೋಗಿ ತಗೊಂಡ್ಬಿಡ್ತಾ ಇದ್ರು. ಇವತ್ತು ಇಡೀ ಪೊಲೀಸ್ ಇಲಾಖೆ ಕಾಂಗ್ರೆಸ್ಸಿನ JDSನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ. ಪೊಲೀಸರು ಇಷ್ಟೆಲ್ಲ ಮಾಧ್ಯಮದಲ್ಲಿ ಬೆಳಗ್ಗೆಯಿಂದ ಬಿತ್ತರ ಆಗ್ತಾ ಇದ್ರು ಕೂಡ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅಂದ್ರೆ ಇದು ನಿಜಕ್ಕೂ ಒಂದು ಆಸ್ಪತ್ರೆನೂ ಕೂಡ ನಾಳೆ ಅಪೋಲೋ ಆಸ್ಪತ್ರೆನೂ ಕೂಡ ಅಪರಾಧಿ ಆಗ್ತೈತೆ. ಯಾವುದೇ ಈ ತರ ಗಲಾಟೆ ಆದಾಗ ಫಸ್ಟ್ ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡಕ್ ಮುಂಚೆ ಅಲ್ಲಿ ಯಾಕೆ ಈ ಏಟು ಬಿದ್ದಿದೆ, ಅವರಿಗೆ ಏನರಿಂದ ಬಿದ್ದಿದೆ ಏಟು, ಅದರ ಮಾಹಿತಿ ತೆಗೆದುಕೊಂಡು ಪೊಲೀಸರಿಗೆ ತಿಳಿಸಬೇಕಾಗಿತ್ತು. ಪೊಲೀಸರಿಗೆ ತಿಳಿಸೋದ್ರಲ್ಲೂ ಆಸ್ಪತ್ರೆ ಫೇಲ್ಯೂರ್ ಆಗಿದೆ. ಮುಂದಿನ ದಿನದಲ್ಲಿ ಅಪೋಲೋ ಆಸ್ಪತ್ರೆಗೆ ಕಾನೂನು ರೀತಿ ಬಹಳ ತೊಡಕು ಬರೋದಿದೆ. ಯಾವುದೇ ವ್ಯಕ್ತಿ ಈ ತರ ಗಲಾಟೆ ಆಗಿ ಬಾಟ್ಲಲ್ಲಿ ಹೊಡೆದು ಏಟು ಬಿದ್ದಿರುವಂತ ಸಂದರ್ಭ ಫಸ್ಟ್ ಇನ್ಫಾರ್ಮೇಶನ್ನ ಪೊಲೀಸ್ ಕೊಡಬೇಕಾಯ್ತು. ಇದು ಕೊಡದೆ ಅವರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಕೂಡ ಅಪರಾಧ ಆಗ್ತೈತೆ. ದಯವಿಟ್ಟು ಆಸ್ಪತ್ರೆಯ ಯಾರು ಇನ್ಚಾರ್ಜ್ ಇದ್ದಾರೆ ಕೂಡಲೇ ಅದನ್ನ ಪೊಲೀಸ್ಗೆ ಇನ್ಫಾರ್ಮ್ ಮಾಡುವಂತದ್ದು. ಆಸ್ಪತ್ರೆ ದಾಖಲೆಗಳಲ್ಲೂ ಕೂಡ ಆನಂದ್ ಸಿಂಗ್ ಅವರ ಹೆಸರನ್ನ ಎಲ್ಲೂ ಕೂಡ ನಮೂದು ಮಾಡಿಲ್ಲ. ಆ ರೀತಿ ಗುಪ್ತವಾಗಿ ಟ್ರೀಟ್ಮೆಂಟ್ ಕೊಡುವಂತ ಅಗತ್ಯ ಏನಿತ್ತು? ಮತ್ತೆ ಇದ್ರಲ್ಲಿ ಎಲ್ಲೋ ಒಂದ್ ಕಡೆಗೆ ಇವರೆಲ್ಲರೂ ಕೂಡ ಸರ್ಕಾರದ ಆಡಳಿತ ಅಂತ ಒಂದು ದುರುಪಯೋಗ ಮಾಡಿಸ್ಕೊಳ್ಳುವಂತ ಪ್ರಯತ್ನ ನಡೀತಾ ಇದೆ ಇಲ್ಲಿ ಅಂತ. ಈ ರಕ್ತದ ರಾತ್ರಿಯ ಸಿನಿಮಾ ಇಡೀ ರಾಜ್ಯದ ಜನತೆಗೆ ದೇಶದ ಜನತೆಗೆ ಗೊತ್ತಾದ್ರೆ ಕಾಂಗ್ರೆಸ್ಸಿನ ಮಾನ ಮರ್ಯಾದೆ ಹರಾಜಾಗ್ತೈತೆ ಅಂತ ಎಲ್ಲವನ್ನ ಸೀಲ್ ಮಾಡಿದ್ದಾರೆ. ಇವತ್ತು ಅಪೋಲೋ ಆಸ್ಪತ್ರೆ ಒಂದು ಬಂದಿಖಾನೆ ರೀತಿ ಯಾರಿಗೂ ಆ ವಾರ್ಡಲ್ಲಿ ಹೋಗಕ್ಕೆ ಅವಕಾಶ ಮಾಡಿರುವಂಥದ್ದು ಅಲ್ಲಿನ ಆಡಳಿತ ವರ್ಗಕ್ಕೂ ಒಳ್ಳೆಯ ಬೆಳವಣಿಗೆ ಅಲ್ಲ. ದಯವಿಟ್ಟು ಈ ಎಲ್ಲ ಬೆಳವಣಿಗೆ ಬಗ್ಗೆ ಪೊಲೀಸರು ಏನ್ ಆಕ್ಷನ್ ತಗೊಂತಾರೆ ಅಂತ ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ, ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಬೇಕು ಅಂತ ಬಿಜೆಪಿ ಆಗ್ರಹ ಮಾಡ್ತಾರೆ. ಈಗ ಒಂದ್ ಕಡೆ ಗುಪ್ತಚರ ಇಲಾಖೆಯು ಕೂಡ ಮಾಹಿತಿ ಸಂಗ್ರಹಿಸಿದೆ, ಜೊತೆಗೆ ಪೊಲೀಸ್ ಇಲಾಖೆಯು ಕೂಡ ಮಾಹಿತಿಯನ್ನು ಸಂಗ್ರಹಿಸಿದೆ. ಸೊ ನಿಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆನಂದ್ ಸಿಂಗ್ ಅವರಿಗೆ ಎಲ್ಲೆಲ್ಲಿ ಲೇಟ್ ಆಗಿದೆ, ಏನಾಗಿದೆ ಅನ್ನುವಂಥದ್ದು ಸಿಕ್ಕಿದೆ? ನನಗೆ ಅವ್ರಿಗೆ ಎದೆ ಭಾಗದಲ್ಲಿ, ಎದೆ ಮತ್ತು ಹೊಟ್ಟೆಯ ಮಧ್ಯ ಭಾಗದಲ್ಲಿ ಏಟು ಬಿದ್ದಿರುವಂಥದ್ದು, ಮುಖದ ಮೇಲೆ ಏಟು ಬಿದ್ದಿರುವಂಥದ್ದು, ಹಣೆಗೆ ಏಟು ಬಿದ್ದಿರುವಂಥದ್ದು, ಇದೆಲ್ಲ ನನಗಿರುವಂಥ ಮಾಹಿತಿ. ಅದರಿಂದ ಇದನ್ನ ಅವರೇನಾದರೂ ಕಾಂಗ್ರೆಸ್ ಅವರು ತಪ್ಪು ಅನ್ನೋದಾದ್ರೆ ದಯವಿಟ್ಟು ಆನಂದ್ ಸಿಂಗ್ ಅವ್ರನ್ನ ದಯವಿಟ್ಟು ಒಂದು ನಿಮಿಷ ಅವ್ರಿಗೆ ನಿದ್ದೆ ಮಾಡ್ತಾ ಇದ್ರು ಪರವಾಗಿಲ್ಲ, ಕರ್ಕೊಂಬಂದು ರಾಜ್ಯದ ಜನ ಮುಂದೆ ನಿಲ್ಲಿಸ್ಬಿಟ್ರೆ ಇಡೀ ರಾಜ್ಯದ ಜನ ಶಾಸಕರು ಅಂದ್ರೆ ಏನು, ಶಾಸಕರು ಅಂದ್ರೆ ಗೂಂಡಾಗಳ, ಶಾಸಕರು ಅಂದ್ರೆ ಅವ್ರಿಗೆ ಏನ್ ಕೆಲಸ ಅನ್ನೋದ್ರ ಬಗ್ಗೆ ಡೌಟ್ ಬೀಳ್ತಾ ಇದಾರೆ. ನಮ್ಮೇಲೆಲ್ಲ ಡೌಟ್ ಬೀಳ್ತಾ ಇದಾರೆ. ದಯವಿಟ್ಟು ಅವ್ರನ್ನ ತಂದು ನಿಲ್ಸ್ಬಿಟ್ರೆ, ಮಾಧ್ಯಮದ ಮುಂದೆ ತಂದು ನಿಲ್ಸ್ಬಿಟ್ರೆ ಇಡೀ ರಾಜ್ಯದ ಜನ ಅಟ್ಲೀಸ್ಟ್ ನೆಮ್ಮದಿಯಾಗಿ ಇಲ್ಲಪ್ಪ ನಮ್ಮ ಶಾಸಕರುಗಳು ಅಂತವ್ರಲ್ಲ, ಕಾಂಗ್ರೆಸ್ ಶಾಸಕರು ಬಹಳ ಒಳ್ಳೆಯವರು, ಕಾಂಗ್ರೆಸ್ ಅವರು ಈ ತರ ಗೂಂಡಾಗಿರಿಯನ್ನ ಮಾಡಲ್ಲ ಅಂತ ಇಡೀ ರಾಜ್ಯದ ಜನತೆಗಾದ್ರೂ ಗೊತ್ತಾಗ್ತೈತೆ. ಕಾಂಗ್ರೆಸ್ಸಿನ ಹಿತದೃಷ್ಟಿಯಿಂದ ಆದ್ರೂ ದಯವಿಟ್ಟು ಆನಂದ್ ಸಿಂಗ್ ಅವರನ್ನ ಮಾಧ್ಯಮದ ಮುಂದೆ ತಂದು ನೀವೇ ಹೇಳೋ ಪ್ರಕಾರ ಏನೂ ಇಲ್ಲ, ಏನೂ ಆಗಿಲ್ಲ, ಏನು ಮಾಡಿಲ್ಲ, ರೆಸ್ಟ್ ತಗೊಂಡು. DK ಶಿವಕುಮಾರ್ ಅವರು ಹೇಳುವಂತದ್ದು ಒಂದ್ ಕಡೆಗೆ ಮದುವೆಗೆ ಹೋಗಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಇನ್ನು ಸುರೇಶ್ ಅವರು DK ಸುರೇಶ್ ಅವರು ಹಾಸ್ಪಿಟ್ಲಿಗೆ ಬಂದು ಇಲ್ಲ ಎದೆ ನೋವು ಅಂತ ಹೇಳ್ತಿದ್ದಾರೆ. ಸತ್ಯ ಏನೋ ಹಾಗಾದ್ರೆ ಇಂತ ಎಲ್ಲ ಒಂದ್ ಕಡೆ ಇವೆಲ್ಲವನ್ನು ಮುಚ್ಚಿಡುವಂತ ಪ್ರಯತ್ನ, ಅಥವಾ ಆನಂದ್ ಸಿಂಗ್ ಅವರು ಫ್ಯಾಮಿಲಿ ಕೂಡ ಒಂದ್ ರೀತಿ ಆತಂಕದಲ್ಲಿದೆ. ಸೊ ಈಗ ಎಲ್ಲ ಒಂದ್ ಕಡೆ ಅವರು ಪ್ರಾಣಾಪಾಯದಿಂದ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಹೊರಬೀಳ್ತಾ ಇದ್ದಾವೆ. ಸತ್ಯ ಏನೋ ಹಾಗಾದ್ರೆ? ಇವರ ಇಬ್ಬರ ಹೇಳಿಕೆಯಿಂದ, ಸುರೇಶ್ ಅವರು ಮತ್ತು DK ಶಿವಕುಮಾರ್ ಹೇಳಿಕೆಯಿಂದ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ಮುಟ್ ನೋಡ್ಕೊಂಡ್ರು ಅನ್ನಂಗೆ ಆಗಿದೆ. ಈಗ ಅವರ ಹೇಳಿಕೆ, ಒಬ್ರು ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತಾರೆ, ಇನ್ನೊಬ್ರು ಅವ್ರ ಮದುವೆಗೆ ಹೋಗಿದ್ದಾರೆ ಅಂತಾರೆ. ಇದರಿಂದಾನೇ ಸುಳ್ಳು ಹೇಳ್ತಾ ಇರೋದು ಜಗಜ್ಜಾಗೃತ. ಏನೋ ಮುಚ್ಚಿಡ್ತಾ ಇದ್ದಾರೆ. ಅದರಿಂದ ನನ್ಗನ್ಸೋ ಪ್ರಕಾರ ಅವರು ಪ್ರಾಣಾಪಾಯದಿಂದ ಪಾರಾಗಿದಾರ, ಅದಾದ್ರೂ ರಾಜ್ಯದ ಜನತೆಗೆ ತಿಳಿಸ್ಲಿ. ಈಗ ಮಾಧ್ಯಮಗಳಿಗೂ ಕೂಡ ಎಲ್ಲೂ ಕೂಡ ಅವರು ನೋಡಕ್ಕೂ ಬಿಡ್ತಾ ಇಲ್ಲ, ಅವರ ಫೋಟೋಗಳು ಕೂಡ ಹೊರಗಡೆ ಬರದಂತೆ ತಡೀತಿದ್ದಾರೆ. ಬಿಜೆಪಿ ನಾಯಕರು ಕೂಡ ಈಗಾಗಲೇ ಶ್ರೀರಾಮುಲು ಅವರು ಹೋಗ್ತಾ ಇದ್ದಾರೆ, ರಾಜುಗೌಡ ಅವರು ಹೋಗಿ ಬಂದ್ರು, ಅವ್ರು ಯಾರಿಗೂ ಕೂಡ ಅಲ್ಲಿ ಭೇಟಿ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಅಥವಾ ಅವರು ಆಸ್ಪತ್ರೆಯಲ್ಲಿ ಇದ್ರು ಕೂಡ ಅವರು ಟ್ರೀಟ್ಮೆಂಟ್ ನಡೀತಿದ್ಯಾ ಇಲ್ವಾ, ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನೋಡ್ಲಿಕ್ಕೆ ಕೂಡ ಬಿಡ್ತಾ ಇಲ್ಲ. ಇವತ್ತು ಆನಂದ್ ಸಿಂಗ್ ಅವರು ಏನಿದ್ದಾರೆ, ಅವ್ರ ಜನಪ್ರತಿನಿಧಿ, ಜನಗಳ ಸೊತ್ತು. ಅವ್ರು ಪಬ್ಲಿಕ್ಗೆ ಆನ್ಸರ್ ಮಾಡ್ಬೇಕು. ಯಾಕಂದ್ರೆ ಜನ ಎಲೆಕ್ಟ್ ಮಾಡಿರೋರು ಅವ್ರನ್ನ, ಕಾಂಗ್ರೆಸ್ ಅವ್ರಿಗಲ್ಲ, ಜನ ಎಲೆಕ್ಟ್ ಮಾಡಿರೋದು. ದಯವಿಟ್ಟು ಆ ತರ ಮುಚ್ಚಿಡುವಂಥದ್ದು ತಪ್ಪು. ಅದನ್ನ ಏನು ನಡೆದಿಲ್ಲ ಅನ್ನೋದಾದ್ರೆ ದಯವಿಟ್ಟು ಆನಂದ್ ಸಿಂಗ್ ಅವ್ರನ್ನ ಮಾಧ್ಯಮದ ಮುಂದೆ ತಂದು ನಿಲ್ಲಿಸಿ ರಾಜ್ಯದ ಜನತೆಗೆ ಕಾಂಗ್ರೆಸ್ಸಿನ ಸಂಸ್ಕೃತಿ ಯಾವುದು, ಎಷ್ಟು ಒಳ್ಳೆ ಸಂಸ್ಕೃತಿ ಇದೆ ಅಂತ ಹೇಳಿ ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಈಗಾಗಲೇ ನೀವು ಹೇಳ್ತಾ ಇದ್ರಿ ಗ್ಯಾಂಗ್ ವಾರ್ ನಡೆದಿದೆ, ಶಾಸಕರು ಎರಡು ಗುಂಪು ಆಗಿ ಇಲ್ಲಿ ಹೊಡೆದಾಡ್ಕೊಂಡಿದ್ದಾರೆ, ಬಾಟ್ಲಲ್ಲಿ ಹೊಡೆದಾಡ್ಕೊಂಡಿದ್ದಾರೆ ಅಂತ. ಇನ್ನೂ ಕೆಲವರಿಗೆ ಏನ್ ಗಾಯಗಳಾಗಿದ್ದಾವೆ. ಆದ್ರೆ ಆನಂದ್ ಸಿಂಗ್ ಅವರ ಸ್ಥಿತಿ ಮಾತ್ರ ತುಂಬಾ ಗಂಭೀರವಾಗಿದೆ ಅನ್ನುವಂತ ಮಾಹಿತಿಗಳನ್ನ ಈಗ ನೀವು ಹೇಳ್ತಾ ಇರುವಂತದ್ದು. ಸೊ ಈಗ ಉಳಿದಂತವ್ರಿಗೆ ಏನೇನ್ ಆಗ್ತಾ ಇದೆ ಅಂತ, ಎಲ್ಲಿಗೆ ಬೇರೆ ಅವ್ರನ್ನು ಕೂಡ ಬೇರೆ ಯಾರಾದ್ರೂ ಕೂಡ ಆಸ್ಪತ್ರೆ ಸೇರಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ನಿಮಗೆ? ಇಲ್ಲ, ಈಗ ಈಗಲ್ಟನ್ ರೆಸಾರ್ಟ್ ಒಳಗಡೆ ಆದ್ರೂ ಮಾಧ್ಯಮದವ್ರನ್ನ ಬಿಟ್ಟು
ಯಾರ್ಯಾರು ಜಗಳ ಆಯಿತು, ಎಷ್ಟೇ ಜನ ಜಗಳ ಆಯಿತು, ಅವ್ರ ಹೇಳಿಕೆಯನ್ನು ತಗೊಳೋಕೆ ಬಿಡುವಂಥದ್ದು, ಅವ್ರಿಗೂ ಏಟ್ ಬಿದ್ದಿದೆಯಾ, ಆ ಗನ್ಮ್ಯಾನ್ಗೆ ಏಟ್ ಬಿದ್ದಿದೆಯಾ, ಯಾರ್ಯಾರ ಶಾಸಕರಿಗೆ ಏಟ್ ಬಿದ್ದಿದೆ, ಎಲ್ಲೆಲ್ಲಿ ಬಿದ್ದಿದೆ ಅನ್ನೋದಾದ್ರೂ ರಾಜ್ಯ ಜನತೆಗೆ ಗೊತ್ತಾಗಬೇಕಾಗಿದೆ. ಅದರಿಂದ ರೆಸಾರ್ಟ್ ಒಳಗಡೆ ಬಿಡುವಂಥದ್ದು ಒಳ್ಳೆಯದು. ಮತ್ತು ಅವರೆಲ್ಲರೂ ಬಂದು ಹೇಳ್ಬೇಕು ರೆಸಾರ್ಟಲ್ಲಿ ಏನು ನಡೀತು ಅನ್ನೋದನ್ನ. ಯಾರ್ಯಾರು ಈ ಥರ ಗಲಾಟೆಯಲ್ಲಿ 6-7 ಜನ ಶಾಸಕರಿದ್ದಾರೆ ಅಂತ ಈಗ ಗಾಳಿ ಸುದ್ದಿ ಹಬ್ಬಿದೆ ಎಲ್ಲ ಕಡೆ, ಅದನ್ನ ದಯವಿಟ್ಟು ನಿಜಾನ ಸುಳ್ಳು ಅಂತ ಹೇಳಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೆ. ಈ ಗ್ಯಾಂಗ್ ವಾರ್ ಅಲ್ಲಿ ಸಚಿವರಾದಂತಹ ತುಕಾರಾಂ ಕೂಡ ಇದ್ರು, ಅವ್ರಿಗೂ ಕೂಡ ಏಟ್ ಬಿದ್ದಿದೆ ಅನ್ನುವಂತ ಮಾಹಿತಿ ಹೊರಬೀಳ್ತಾ ಇರುವಂತದ್ದು ಇದೀಗ. ಹೌದು, ನನಗೂ ಅದೇ ಥರ ಮಾಹಿತಿಗಳು ಮಾಧ್ಯಮಕ್ಕೆ ಯಾವ ರೀತಿ ಮಾಹಿತಿ ಬಂದಿದೆ ಅಷ್ಟು ಮಾಹಿತಿ ನಮಗೂ ಕೂಡ ಬಂದಿದೆ. ಆ ದೃಷ್ಟಿಯಿಂದ ಇದೊಂದು ಪೊಲೀಸರು ಸುಮೋಟೋ ಕೇಸನ್ನು ತೆಗೆದುಕೊಂಡು ತನಿಖೆ ಮಾಡುವಂಥ ಒಂದು ಪ್ರಕರಣ. ಇಡೀ ರಾಜ್ಯದ ಜನ ಸೆನ್ಸಿಟಿವ್ ಆಗಿ ಬೆಳಗ್ಗೆಯಿಂದ ಎಲ್ಲರೂ ಕೂಡ ನ್ಯೂಸ್ ಚಾನೆಲ್ಗಳ ಮುಂದೆ ನಿಂತು ಎಲ್ಲ ಕಡೆ ನೋಡ್ತಾ ಇರೋದು, ಮಾತಾಡ್ತಾ ಇರೋದು ನೋಡಿದ್ರೆ ಇಡೀ ರಾಜ್ಯದ ಜನ ಬೆರಗಾಗಿದ್ದಾರೆ. ಏನಪ್ಪಾ ಇದು ಕಾಂಗ್ರೆಸ್ ಅಲ್ಲಿ ಇಷ್ಟೊಂದು ಒಳಜಗಳ ವಾರ್ ನಡೀತಾ ಇದೆ, ರಕ್ತ ರಾತ್ರಿಗಳು, ರಕ್ತ ಚರಿತ್ರೆ, ರಕ್ತದ ಕಲೆಗಳು ಇಡೀ ರೆಸಾರ್ಟ್ ಅಲ್ಲಿ ಬಿದ್ದಿದೆ ಅಂತ ಹೇಳಿ ನಡೀತಾ ಇರೋವಂಥದ್ದು. ಸತ್ಯ ಸಂಗತಿಯನ್ನ ರಾಜ್ಯದ ಜನತೆ ಮುಂದೆ ಇಡಬೇಕು, ಇಲ್ಲಾಂದ್ರೆ ಕಾಂಗ್ರೆಸ್ ಅವರು ಅಪರಾಧಿ ಸ್ಥಾನದಲ್ಲಿ ನಿಲ್ಬೇಕಾಗ್ತೈತೆ ಅಂತ ನಾನು ಹೇಳ್ತೀನಿ. ಕೊನೆಯ ಪ್ರಶ್ನೆ, ಈ ಇಡೀ ಒಂದ್ ಕಡೆಗೆ ಶಾಸಕರು ಗ್ಯಾಂಗ್ ವಾರ್ ನಡೀತಾ ಇದೆ, ಸಚಿವರಿಗೂ ಕೂಡ ಗಾಯಗಳಾಗಿದ್ದಾವೆ ಅನ್ನುವಂತ ಮಾಹಿತಿ, ಲೇಟೆಸ್ಟ್ ಮಾಹಿತಿಗಳು ಹೊರಬೀಳ್ತಾ ಇದಾವೆ. ಶಾಸಕರು ಈಗಾಗಲೇ ಆನಂದ್ ಸಿಂಗ್ ಅವರು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರಿಗೆ ಏನಾದರೂ ಬಿಜೆಪಿ ದೂರು ಕೊಡುತ್ತಾ? ಅದೇ ಅದನ್ನ ನಮ್ಮ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಕ್ಕೆ ನಾನು ಬಂದಿದ್ದೀನಿ. ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡಿದ್ಮೇಲೆ ಬಿಜೆಪಿ ಏನು ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಅಧ್ಯಕ್ಷರ ಜೊತೆ, ಯಡಿಯೂರಪ್ಪನವ್ರ ಜೊತೆ ಚರ್ಚೆ ಮಾಡಿ ತಮ್ಮ ಮುಂದೆ ಬರ್ತೀನಿ. ಧನ್ಯವಾದ. ಇದು ಮಾಜಿ ಗೃಹ ಸಚಿವರಾದಂತಹ ಆರ್ ಅಶೋಕ್ ಅವರು ಹೇಳುವಂತಹ ಮಾತು. ನಾವು ಈ ಎಲ್ಲ ಪ್ರಕರಣವೂ ಕೂಡ ಗಮನಿಸ್ತಾ ಇದೀವಿ. ಅಲ್ಲಿ 2 ಗ್ಯಾಂಗ್ ವಾರ್ ನಡೆದಿದೆ, ಜೊತೆಗೆ ಏನು ಸಚಿವರು ಒಬ್ರು ಕೂಡ ಅಲ್ಲಿ ತುಕಾರಾಂ ಅವರು ಗಾಯಗೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಇರ್ತಾ ಇದಾವೆ. ಆದ್ರೆ ಆನಂದ್ ಸಿಂಗ್ ಅವರು ಮಾತ್ರ ಹಾಸ್ಪಿಟಲ್ಗೆ ಸೇರಿರುವಂತದ್ದು, ಬಹಿರಂಗ ಆಗಿರುವಂತದ್ದು. ಉಳಿದಂತೆ ಸುಮಾರು 5-6 ಜನ ಏನು ಗಾಯಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಹೊರಬೀಳ್ತಾ ಇರುವಂತದ್ದು. ಸೊ ಇದೆಲ್ಲವನ್ನು ಕೂಡ ಮಾಹಿತಿಯನ್ನು ಕಲೆ ಹಾಕಿ ನಾವು ರಾಜ್ಯಪಾಲರಿಗೆ ದೂರು ಕೊಡುವಂತ ಸಂಬಂಧಪಟ್ಟ ಕೂಡ ರಾಜ್ಯಾಧ್ಯಕ್ಷರ ಜೊತೆಗೆ ಚರ್ಚೆ ಮಾಡ್ತಿದ್ದೀನಿ ಅನ್ನುವಂತ ಮಾತನ್ನ ಆರ್ ಅಶೋಕ್ ಅವರು ಹೇಳ್ತಿದ್ದಾರೆ. ಶಾಸಕನ ಮೇಲೆ ಹಲ್ಲೆ ನಡೆದ್ರು ಕೂಡ ಹೋಮ್ ಸೈಲೆಂಟ್ ಆಗಿರೋದು. ಇಷ್ಟೊಂದು ದೊಡ್ಡ ಸುದ್ದಿ ಆದ್ರೂ ಕೂಡ ಹೋಮ್ ಮಿನಿಸ್ಟರ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಹೇಳಿಕೆ ಇಲ್ಲ. ಎಲ್ಲಿದ್ದಾರೆ ಎಂ ಬಿ ಪಾಟೀಲ್ ಅವರು ಅನ್ನೋದೇ ಗೊತ್ತಾಗ್ತಿಲ್ಲ. ಪರಮೇಶ್ವರ್ ಅವ್ರನ್ನ ಕೇಳುವಾಗ ಗೃಹ ಸಚಿವರನ್ನ ಕೇಳಬೇಕು ಅಂತ ಕೆಲವು ವಿಚಾರದಲ್ಲಿ ಹೇಳ್ತಾ ಇದ್ರು. ಆದ್ರೆ ಎಂ ಬಿ ಪಾಟೀಲ್ ಏನು ಇತ್ತೀಚೆಗಷ್ಟೇ ಹೋಮ್ ಮಿನಿಸ್ಟರ್ ಆದ್ರು, ಎಲ್ಲಿದ್ದಾರೆ, ಏನ್ ಕತೆ, ಈ ರೀತಿಯಾಗಿ ಶಾಸಕರಿಬ್ಬರು ಹೊಡೆದಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಎಲ್ಲಾ ಕಡೆ ಆಗಿದೆಯಲ್ವ, ಒಂದು ಕ್ಲಾರಿಟಿ ಆದ್ರೂ ಕೂಡ, ಹೊರಗಡೆ ಬಂದು ಸ್ಟೇಟ್ಮೆಂಟ್ ಆದ್ರೂ ಕೂಡ ಆಗಿದೆಯಾ, ಏನಾಗಿದೆ, ಸ್ಪಷ್ಟವಾಗಿ ಯಾಕೆ ಗೊಂದಲವನ್ನ ಮೂಡಿಸ್ತಾ ಇದ್ದೀರಿ ಅನ್ನೋದು. ರೆಸಾರ್ಟ್ ನಲ್ಲಿ ರಕ್ತ ರಾಜಕಾರಣ ನಿಮ್ಗೆ ಗೊತ್ತಿಲ್ವಾ? ಬಿಜೆಪಿಯವರು ಗ್ಯಾಂಗ್ ವಾರ್ ಆಗಿದೆ ಅಂತ ಹೇಳ್ತಾರೆ, ಆದ್ರೆ ಪೊಲೀಸರು ನಿಮ್ಗೆ ಹಲ್ಲೆ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ವಾ ಇದುವರೆಗೆ? ಗೃಹ ಸಚಿವರಾಗಿ ಯಾಕೆ ಇಷ್ಟು ಮೌನವಾಗಿದ್ದೀರಿ? ಎಂ ಬಿ ಪಾಟೀಲ್ ಅವರು ಗೃಹ ಸಚಿವರಾದ್ರು ಅಂತ ಹೇಳುವಾಗ ಒಂದು ಒಳ್ಳೆ ಮಿನಿಸ್ಟ್ರಿ ಎಂ ಬಿ ಪಾಟೀಲ್ ಅವರಿಗೆ ಸಿಕ್ಕಿದೆ, ಅವ್ರು ಬಹಳ ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನೋದು ನಿರೀಕ್ಷೆ ಇದೆ ಅವ್ರ ಮೇಲೆ. ಆದ್ರೆ ಈಗ ಆಲ್ಮೋಸ್ಟ್ 3-4 ತಾಸಾಯ್ತು, ಯಾವುದೇ ರೀತಿಯಾದಂತಹ ಸ್ಟೇಟ್ಮೆಂಟ್ ಗಳಿಲ್ಲ. ಎಲ್ಲಿದ್ದಾರೆ ಗೃಹ ಸಚಿವರು ಅನ್ನೋದ್ರ ಬಗ್ಗೆ ಅಡ್ರೆಸ್ ಇಲ್ಲ. ಯಾಕೆ ಈ ಮೌನ? ಅಥವಾ ಇದು ಜಾಣ ಮೌನನ, ಅಥವಾ ಅಲ್ಲಿಗೆ ಇದನ್ನ ಬ್ಯಾಲೆನ್ಸ್ ಮಾಡುವಂತ ಪ್ರಯತ್ನನ? ಎಲ್ಲ ಒಂದು ರೀತಿಯಾಗಿ ಪ್ಯಾಚಪ್ ಆದ ನಂತರ ಮೀಡಿಯಾಗಳ ಮುಂದೆ ಬಂದು ಮಾತಾಡೋಣ, ಅಥವಾ ಏನಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಡೋಣ, ಅಥವಾ ಈಗಂತೂ ಏನು ಮೀಡಿಯಾಗಳ ಮುಂದೆ ಬರಬೇಕು ಅಂತ ಇಲ್ಲ, ಟ್ವಿಟರ್ ಮೂಲಕನೂ ಕೂಡ ತಿಳಿಸಬಹುದು. ಬಹಳಷ್ಟು ಸಂವಹನ ಮಾಧ್ಯಮಗಳಿದಾವೆ. ಆದ್ರೆ ಯಾವ ರೀತಿಯಾಗಿ ಈಗ ಇದನ್ನ ನಿಭಾಯಿಸ್ತಾರೆ ಅನ್ನೋದೇ ಅವರಿಗೆ ಟೆನ್ಷನ್ ಆಗಿದೆಯಾ ಅಂತ. ಪೊಲೀಸರು ನಿಮ್ಗೆ ಮಾಹಿತಿಯನ್ನ ಕೊಡಲ್ವಾ? ಇಂಟೆಲಿಜೆನ್ಸ್ ರಿಪೋರ್ಟ್ ಬರಲ್ವಾ? ಏನಾಗಿದೆ? ಈ ರೀತಿಯಾಗಿ ಶಾಸಕರು ಹೊಡೆದಾಡ್ಕೊಂಡಿರೋದು, ಈಗಾಗಲೇ ನಾನು ಹೇಳ್ತಿದ್ದ ಹಾಗೆ ಯಾವುದೇ ಒಂದು ಗಲ್ಲಿಯಲ್ಲಿ ಪುಡಾರಿಗಳು ಹೊಡ್ಕೊಂಡಿರೋದಲ್ಲ ಇದು. ಶಾಸಕರು ರೆಸಾರ್ಟ್ ನಲ್ಲಿ ಜನಪ್ರತಿನಿಧಿಗಳು ಹೊಡ್ಕೊಂಡಿದ್ದಾರೆ ಅನ್ನೋ ಒಂದು ವಿಚಾರ ಈಗ ಹೊರಗಡೆ ಬಂದಿದೆ. ಅದು ನಿಜಕ್ಕೂ ಅಲ್ಲಿ ಆಗಿದ್ದೇನು ಒಂದು ಕ್ಲಿಯರ್ ಪಿಕ್ಚರ್ ಬೇಕಾಗಿದೆ. ಯಾಕಂದ್ರೆ ಬಿಜೆಪಿ ಅವರು ಗ್ಯಾಂಗ್ ವಾರ್ ಅಂತ ಹೇಳ್ತಾರೆ, ಒಂದ್ ಕಡೆ ಡಿ ಕೆ ಸುರೇಶ್ ಅವರು ಎದೇನೋ ಅಂತ ಹೇಳ್ತಾರೆ, ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಮದುವೆಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ವ್ಯತಿರಿಕ್ತ ಹೇಳಿಕೆಗಳನ್ನ ಕೇಳಿ ಅವರ ಫ್ಯಾಮಿಲಿ ಅವರು ಏನ್ ಅನ್ಕೊಳ್ಬೇಕೀಗ? ಅದೇ ರೀತಿಯಾಗಿ ಎಂ ಬಿ ಪಾಟೀಲ್ ಅವರು ಗೃಹ ಸಚಿವರಾಗಿ ಎಷ್ಟು ದೊಡ್ಡ ರಾದ್ಧಾಂತ ಆಗಿದೆ, ಅವರು ಉತ್ತರಿಸಬೇಕಾಗತ್ತೆ. ಪೊಲೀಸರು ನಿಮ್ಗೆ ಮಾಹಿತಿಯನ್ನ ಕೊಟ್ಟಿಲ್ವಾ, ಅಥವಾ ಪೊಲೀಸರ ಮಾಹಿತಿ ಸಿಕ್ಕ ನಂತರ ಕೂಡ ನೀವು ಸೈಲೆಂಟ್ ಆಗಿದ್ದೀರಾ? ಇನ್ನು ಆನಂದ್ ಸಿಂಗ್ ಬಗ್ಗೆ ಅಪೋಲೋ ಆಸ್ಪತ್ರೆ ಕೂಡ ಮೌನ ವಹಿಸ್ತಾ ಇದೆ. ಯಾರೊಂದಿಗೂ ಕೂಡ ಮಾತನಾಡದಂತೆ ನಿರ್ಬಂಧವನ್ನು ಹೇರಲಾಗಿದೆ. ಆನಂದ್ ಸಿಂಗ್ ಬಗ್ಗೆ ಮಾಹಿತಿ ಕೊಡದಂತೆ ಸೂಚನೆಯನ್ನ ಕೊಡಲಾಗಿದೆ ಅನ್ನೋದು ಈಗ ಒಂದು ರೀತಿಯಾಗಿ ಅಲ್ಲಿ ಅನುಮಾನ ಮೂಡಿಸ್ತಾ ಇದೆ. ಈ ರೀತಿಯಾಗಿ ಅಪೋಲೋ ಆಸ್ಪತ್ರೆ ಅವರು ಕೂಡ ಮೌನವನ್ನು ವಹಿಸಿದ್ದಾರೆ. ಯಾರೊಂದಿಗೆ ಮಾತಾಡದಂತೆ ನಿರ್ಬಂಧವನ್ನ ಹೇರಲಾಗಿದೆಯಾ?
ಈ ಒಂದು ಪ್ರಶ್ನೆಗಳು ಈಗ ನಮ್ಮ ಜೊತೆಗೆ ನಮ್ಮ ವೀಕ್ಷಕರಿಗೆ, ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಮೂಡ್ತಿರುವಂತ ಪ್ರಶ್ನೆ. ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಕ್ರಿಟಿಕಲ್ ಕಂಡೀಷನ್ ನಲ್ಲಿ ಇದ್ದಾರೆ ಅವರು ಅಂತ. ಯಾಕಂದ್ರೆ ಒಂದು ವೇಳೆ ನಾಳೆ ಏನಾದ್ರೂ ಈ ರೀತಿಯಾಗಿ ಕಾನೂನಾತ್ಮಕವಾದ ವಿಷಯಗಳು ಬಂದಾಗ ಅಪೋಲೋ ಆಸ್ಪತ್ರೆಯವರು ಕೂಡ, ಅಶೋಕ್ ಅವರು ಹೇಳಿದ ಹಾಗೆ, ಅವರು ಕೂಡ ತಪ್ಪಿತಸ್ಥರಾಗ್ತಾರೆ. ಒಂದು ವೇಳೆ ಅವರು ಕೂಡ ಮರೆ ಮಾಚ್ತಾ ಇದ್ರೆ, ಇಷ್ಟೊತ್ತಾದ್ರೂ ಕೂಡ ಇಷ್ಟೆಲ್ಲ ಒಂದು ಸುದ್ದಿಗಳಾಗ್ತಿದೆ, ಪ್ಯಾನಿಕ್ ಆಗ್ತಾ ಇದೆ. ಯಾವುದೇ ಡಾಕ್ಟರ್ಗಳು, ಮುಖ್ಯಸ್ಥರು ಹೊರಗೆ ಬಂದಿಲ್ಲ, ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿಲ್ಲ. ಮೀಡಿಯಾಗಳೆಲ್ಲ ಕೂಡ ಅಪೋಲೋ ಆಸ್ಪತ್ರೆಯ ಮುಂಭಾಗದಲ್ಲೇ ಕಾಯ್ತಾ ಇದ್ದಾವೆ. ಯಾರಾದ್ರೂ ಒಬ್ಬರು ಬಂದು ಈ ತರ ಆಗಿದೆ, ಏನೂ ಆಗಿಲ್ಲ, ನೀವು ಅನ್ಕೊಂಡ ಹಾಗೆ ಬಾಟ್ಲಿ ಏಟು ಆತರ ಏನಾಗಿಲ್ಲ, ಎದೆನೋವಾಗಿದೆ ಅನ್ನೋದು ಮಾತನ್ನ ಹೇಳಿದ್ರೆ ಎಲ್ಲ ಕ್ಲಿಯರ್ ಆಗಿರೋ. ಆದ್ರೆ ಎಲ್ಲವೂ ಕೂಡ ಒಂದು ರೀತಿಯಾಗಿ ಸಂಶಯಾಸ್ಪದವಾಗಿ ಈಗ ನಡೀತಾ ಇದೆ ಅಲ್ಲಿನ ವಿದ್ಯಮಾನಗಳು. ಗಂಗಾಧರ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಈ ಒಂದು ಮಾಹಿತಿಯ ಬಗ್ಗೆ, ಈ ಒಂದು ವಿಚಾರದ ಬಗ್ಗೆ, ಅಪೋಲೋದಲ್ಲಿ ಏನಾಗ್ತಿದೆ ಅಂತ. ಎಸ್ ಗಂಗಾಧರ್, ಈಗ ಬಹಳಷ್ಟು ಒಂದು ರೀತಿಯಾಗಿ ಗೌಪ್ಯತೆ ಇದೆ, ಎಲ್ಲರೂ ಯಾರನ್ನೂ ಬಿಡ್ತಿಲ್ಲ ಅಂತ ಹೇಳಿದ್ರೆ, ಏನವರು ಐಸಿಯು ಇದಾರ ಇವರು ಆನಂದ್ ಸಿಂಗ್ ಅವರು, ಅಷ್ಟೇ ಏನಾದ್ರು ಕ್ರಿಟಿಕಲ್? ಅವಿನಾಶ್, ಈಗಾಗಲೇ ಡಿ.ಕೆ. ಸುರೇಶ್ ಅವರು ಹೇಳಿರೋ ಪ್ರಕಾರ ರೆಸ್ಟ್ ನಲ್ಲಿದ್ದಾರೆ ಅನ್ನೋ ಮಾಹಿತಿ ಬಿಟ್ಟಿರುವಂತದ್ದು. ಆದ್ರೆ ಅವರ ಆಪ್ತರು ಮತ್ತೆ ಅವರ ಏನು ಸಂಬಂಧ ಕಾಂಗ್ರೆಸ್ ನಾಯಕರು ಬಿಟ್ಟು ಯಾರಿಗೂ ಕೂಡ ಒಳಗಡೆ ಅಲೋ ಮಾಡ್ತಾ ಇಲ್ಲ. ಇದರ ನಡುವೆ ರಾಜ್ಯಪಾಲರು ಕೂಡ ಬಂದಿರೋ ಸಂದರ್ಭದಲ್ಲಿ ಅವರು ಕೂಡ ಒಳಗಡೆ ಬಿಡ್ಲಿಲ್ಲ ಅನ್ನೋದ್ ಬಗ್ಗೆ ಅವರು ಆರೋಪವನ್ನು ಮಾಡಿರುವಂತದ್ದು. ಅದಲ್ಲದೆ ಒಂದು ಆರೋಪವನ್ನು ಮಾಡಿದ್ರು, ಗೌಪ್ಯವಾಗಿ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಅನ್ನೋ ಬಗ್ಗೆ ಆರೋಪವನ್ನು ಮಾಡಿದ್ರು ರಾಜಗೌಡರು. ಆದ್ರೆ ಇದ್ರ ನಡುವೆ ಈಗ ಯಾರಿಗೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಅವರು ಈಗ ಡಿ.ಕೆ. ಸುರೇಶ್ ಹೇಳೋ ಪ್ರಕಾರ ಅವರು ಚೆಸ್ಟ್ ಪೇನ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಅವ್ರೀಗ ರೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಆನ್ಸರ್ ಮಾಡಿ ಹೋಗಿರುವಂತದ್ದು. ಸದ್ಯ ಈಗ ಯಾರು ಇಲ್ಲಿ ಜನ ಜಾಸ್ತಿ ಹಿನ್ನೆಲೆಯಲ್ಲಿ ಶೇಷಾದ್ರಿಪುರಂ ಪೊಲೀಸರು ಕೂಡ ಇಲ್ಲಿ ಹಾಸ್ಪಿಟಲ್ ಮುಂದೆ ಒಂದು ಯಾವ್ದೇ ರೀತಿ ಗಲಾಟೆಗಳಾಗದಂತೆ ನೋಡ್ಕೊಳ್ಳೋ ಭದ್ರತೆಯನ್ನು ನಿಯೋಜನೆ ಮಾಡಿರುವಂತದ್ದು. ಸದ್ಯ ಈಗ ಈಶ್ವರ್ ಖಂಡ್ರೆ 15 ನಿಮಿಷಗಳ ಒಳಗಡೆ ಈಶ್ವರ್ ಖಂಡ್ರೆ ಅವರು ಕೂಡ ಒಳಗಡೆ ಹೋಗಿರುವಂತದ್ದು. ಅವ್ರ ಜೊತೆ ಈಗ ಆನಂದ್ ಸಿಂಗ್ ಅವ್ರ ಜೊತೆ ಈಗ ಮಾತುಕತೆ ನಡೆಸ್ತಾ ಇರುವಂತದ್ದು. ಅವಿನಾಶ್, ಅಲ್ಲ ಗಂಗಾಧರ್, ಓಕೆ ಅಲ್ಲಿ ಏನು ಎದೆನೋವೆ ಅಂತಾನೆ ಇರ್ಲಿ, ಬಟ್ ಬಂದೊಂದು ಹೇಳ್ಬೋದಲ್ಲ ಮಾಧ್ಯಮಗಳ ಮುಂದೆ ಎದೆನೋವೆ ಅಂತ ಹೇಳಿ. ಯಾರು ಕೂಡ ಯಾಕೆ ಬರ್ತಿಲ್ಲ ಅಂತ ಅಲ್ಲಿ ಆಸ್ಪತ್ರೆಯವರು ಕೂಡ? ನಾವು ಆಸ್ಪತ್ರೆಯವರ ಅಲ್ಲಿನ ಆಡಳಿತ ಮಂಡಳಿ, ಆಸ್ಪತ್ರೆ ಆಡಳಿತ ಇರ್ಬೋದು ಅಥವಾ ಸಿಬ್ಬಂದಿಯವರನ್ನ ಒಂದು ಮನವಿಯನ್ನ ಮಾಡಿದ್ರೆ ಈ ಒಂದು ಆನಂದ್ ಸಿಂಗ್ ಅವರಿದೆ, ಅವ್ರಿಗೆ ಯಾವ ಕಾರಣಕ್ಕೋಸ್ಕರ ಅವರು ಅಡ್ಮಿಟ್ ಆಗಿದ್ದಾರೆ. ಓಕೆ, ಧನ್ಯವಾದ ಗಂಗಾಧರ್ ಮಾಹಿತಿಗಾಗಿ. ರೆಸಾರ್ಟ್ ರಂಪಾಟ, ಬಾಟ್ಲಿ ಬಡದಾಟ ಯಾವ ರೀತಿಯಾಗಿ ಸಾಗ್ತಾ ಇದೆ, ಪ್ರತಿಯೊಂದನ್ನ ಬೆಳಗ್ಗೆಯಿಂದ ಮೆಗಾ ಕವರೇಜ್ ಅನ್ನ ಕೊಡ್ತಾ ಇದೀವಿ, ಪ್ರತಿಯೊಂದು ಡೆವಲಪ್ಮೆಂಟ್ ಗಳ ಬಗ್ಗೆ. ಈಗ ಅಸಲಿ ಸೀಕ್ರೆಟ್ ನ್ಯೂಸ್ 18ಗೆ ಲಭ್ಯವಾಗಿದೆ. ಏನಾಯ್ತು, ಯಾಕೆ ಗಲಾಟೆ ಆಗಿದೆ, ರೆಸಾರ್ಟ್ ನ ರಕ್ತ ರಾತ್ರಿಯ ಅಸಲಿ ಸೀಕ್ರೆಟ್ ಅನ್ನ ನ್ಯೂಸ್ 18 ಈಗ ನಿಮ್ಮ ಮುಂದೆ ಎಳೆಯಾಗಿ ಏನೇನಾಗಿದೆ, ಆನಂದ್ ಸಿಂಗ್ ಅವರಿಗೆ ಯಾಕೆ, ಆನಂದ್ ಸಿಂಗ್ ಮೇಲೆ ಗಣೇಶ್ ಅವರಿಗೆ ಯಾಕೆ ಕೋಪ, ಆನಂದ್ ಸಿಂಗ್ ಮೇಲೆ ಹಲ್ಲೆಗೆ ಅಸಲಿಯಾದಂತ ಕಾರಣ ಏನು, ಬಾಟ್ಲಿಯಲ್ಲಿ ಹೊಡೆದಿದ್ದಾರೆ ಅಂತ ಆದ್ರೆ ಅಷ್ಟು ಕೋಪ ಏನಿತ್ತು, ನ್ಯೂಸ್ 18 ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆನಂದ್ ಸಿಂಗ್ ಅವರ ಮೇಲೆ ಹಲ್ಲೆ ಆಗೋದಕ್ಕೆ ಕಾರಣ ಏನು, ಅತೃಪ್ತರ ಟೀಮ್ ಸೇರುವಂತೆ ಕಳಿಸಿದ್ದೆ ಆನಂದ್ ಸಿಂಗ್ ಅನ್ನೋ ಒಂದು ವಿಚಾರ ಈಗ ಹೊರಬರ್ತಾ ಇದೆ. ಹೈದರಾಬಾದ್ಗೆ ಗಣೇಶನ್ನ ಕಳಿಸಿದ್ದೆ ಆನಂದ್ ಸಿಂಗ್ ಅನ್ನೋ ಒಂದು ವಿಚಾರ, ಫ್ಲೈಟ್ ಹತ್ತುವಂತೆ ಪ್ರೇರೇಪಿಸಿದ್ದೆ ಆನಂದ್ ಸಿಂಗ್ ಅನ್ನೋ ಇನ್ಸೈಡ್ ಸ್ಟೋರಿ ಈಗ ಲಭ್ಯವಾಗ್ತಿರೋದು. ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ಗಲಾಟೆಯ ಅಸಲಿ ಸೀಕ್ರೆಟ್ ಅನ್ನ ಇಡ್ತಾ ಇದೆ. ಗಣೇಶನ್ನ ಕಳಿಸಿ ಬೆಂಗಳೂರಿನಲ್ಲಿ ಉಳಿದುಕೊಂಡ್ರ ಸಿಂಗ್ ಅವರು, ಗಣೇಶ್ ಹೆಸರನ್ನ ಹಾಳು ಮಾಡಿದ್ದೆ ಆನಂದ್ ಸಿಂಗ್ ಅನ್ನೋ ಆಕ್ರೋಶ ಗಣೇಶ್ ಅವರಿಗೆ ಇದೆ. ತಾನು ಹೀರೋ ಆಗಿ ಗಣೇಶ್ ರನ್ನ ವಿಲನ್ ಮಾಡಿದ್ದಕ್ಕೆ ಕೋಪವನ್ನ ವ್ಯಕ್ತಪಡಿಸಿದ್ರ ಗಣೇಶ್. ಆ ಮೂಲಕ ಕಾಂಗ್ರೆಸ್ನ ನಾಯಕರ ಬಳಿ ನಾನು ಹೀರೋ, ನಾನು ಎಲ್ಗೂ ಕೂಡ ಹೋಗ್ತಾ ಇಲ್ಲ ಅಂತ ಹೇಳಿ ಗಣೇಶ್ ಅವ್ರನ್ನ ಅಲ್ಲಿ ವಿಲನ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರ. ಬಿಜೆಪಿಗೆ ಹೋಗುವಂತೆ ಎತ್ತಿ ಕಟ್ಟಿದ್ದೆ ಆನಂದ್ ಸಿಂಗ್ ಕಂಪ್ಲಿ ಗಣೇಶ್ ಅವ್ರನ್ನ. ಆ ಮೂಲಕ ರಾಜ್ಯದ ಕಾಂಗ್ರೆಸ್ ನಾಯಕರ ದೃಷ್ಟಿಯಲ್ಲಿ ಕಂಪ್ಲಿ ಗಣೇಶ್ ಪಕ್ಷದಿಂದ ಪಕ್ಷ ವಿರೋಧಿ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋ ರೀತಿಯಾಗಿ ಇಮೇಜ್ ಕ್ರಿಯೇಟ್ ಆಗುತ್ತೆ. ಆದ್ರಿಂದ ಆನಂದ್ ಸಿಂಗ್ ಹೀರೋ ಆಗ್ತಾರೆ ರೀತಿಯಾಗಿ ಪ್ಲಾನ್ ಮಾಡಿದ್ರ ಅಂತ. ಈಗ ಬಳ್ಳಾರಿಯ ಪ್ರತಿನಿಧಿ ಶರಣಹಂಪಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಶರಣಹಂಪಿ, ಈಗ ಬಳ್ಳಾರಿಯ ಒಂದು ರೀತಿಯಾಗಿ ರಾಜಕೀಯ ಏನಿದೆ, ಅಲ್ಲಿ ಬಹಳಷ್ಟು ಒಳಸಮರ ಇರೋದು ಗೊತ್ತಿರುವಂತಹ ವಿಚಾರ ಕಾಂಗ್ರೆಸ್ನಲ್ಲೂ. ಆದ್ರೆ ಈಗ ಈ ಅಸಲಿ ಸೀಕ್ರೆಟ್ ಏನಿದೆ ಅಂತ, ಈ ರೀತಿಯೆಲ್ಲ ಆಗೋದಕ್ಕೆ ಏನೇನಾಗಿದೆ ಅಲ್ಲಿ? ಅವಿನಾಶ್, ಇಲ್ಲಿ ಇದೆಲ್ಲ ಘಟನೆ ಆಗ್ಲಿಕ್ಕೆ ಪ್ರಮುಖ ಕಾರಣ ಆಗಿರೋದು ಆಪರೇಷನ್ ಕಮಲ. ಆಪರೇಷನ್ ಕಮಲ ವಿಚಾರದಲ್ಲಿ ಎಲ್ಲರಿಗೂ ಎಲ್ಲ ರೀತಿಯಿಂದನೂ ಒಳ್ಳೆಯರಾಗ್ಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಘಟನೆ ನಡೀತಾ. ಅದರಲ್ಲೂ ಕೂಡ ನಿನ್ನೆ ರಾತ್ರಿ ನಡೆದಂತ ಘಟನೆಗೆ ಇದೇ ಒಳ್ಳೆತನ ಆಗ್ಲಿಕ್ಕೆ, ಒಳ್ಳೇದನ್ನ ಮಾಡ್ಲಿಕ್ಕೆ ಹೋಗಿ ಕಾಂಗ್ರೆಸ್ ಮಾಡಿದ್ರೆ ಕಾಂಗ್ರೆಸ್ ಫೇವರ್ ಆಗ್ತಾರೆ, ಬಿಜೆಪಿ ಮಾಡಿದ್ರೆ ಬಿಜೆಪಿ ಫೇವರ್ ಆಗ್ತಾರೆ. ಈ ಕಾರಣಕ್ಕಾಗಿ ತಾನು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ಕೊಂಡು ಬೇರೆಯವ್ರನ್ನ, ಅಂದ್ರೆ ತನ್ನ ಆಪ್ತರನ್ನ, ತನ್ನ ಬೆಂಬಲಿಗರು ಅಥವಾ ತನ್ನ ಸ್ನೇಹಿತರನ್ನ ಕೆಟ್ಟಕ್ಕೆ ಕೆಡಲಿಕ್ಕೆ ಮುಂದಾದ್ರ ಅನ್ನುವಂತ ಅನುಮಾನನೂ ಕೂಡ ವ್ಯಕ್ತವಾಗ್ತಿದೆ. ಅದೇ ರೀತಿಯಾದಂತ ಚರ್ಚೆಗಳು ಕೂಡ ಇಲ್ಲಿ ಚರ್ಚೆ ಆಗ್ತಿರೋದು.
ಈ ನಿಟ್ಟಿನಲ್ಲಿ ಆನಂದ್ ಸಿಂಗ್ ಮೂಲತಃ ಎಲ್ಲರಿಗೂ ಕೂಡ ನಾನು ಒಳ್ಳೆಯವರು ಅನ್ನೋ ರೀತಿನೇ ಅವರು ಬಿಂಬಿಸ್ಕೋತಾರೆ ಮತ್ತು ಸಹಜವಾಗಿ ಅದೇ ರೀತಿಯಾದ ಇರೋದು ಅವರ ಪಕ್ಷಾತೀತವಾದಂತ ನಾಯಕ ಅಂತೇಳಿ ಇಲ್ಲಿ ಜನರೆಲ್ಲರೂ ಕೂಡ ಗುರುಸೋದು. ಈ ನಿಟ್ಟಿನಲ್ಲಿ ಆಪರೇಷನ್ ಕಮಲಕ್ಕೆ ಒಳಗಾದಾಗ ಆನಂದ್ ಸಿಂಗ್ ಅವರು ಕಂಪ್ಲಿ ಕ್ಷೇತ್ರ ಶಾಸಕರಂತ JN ಗಣೇಶ್ ಮತ್ತು ಭೀಮಾ ನಾಯಕರನ್ನು ಕೂಡ ಅವರನ್ನ ಕಳಿಸ್ಲಿಕ್ಕೆ ಅಂದ್ರೆ ಆಪರೇಷನ್ ಕಮಲಕ್ಕೆ ಒಳಗಾಗುವಂತೆ ಮಾಡ್ಲಿಕ್ಕೆ ಇವರು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ರ ಅನ್ನುವಂಥದ್ದು ಕೂಡ ಇದೆ. ಈ ನಿಟ್ಟಿನಲ್ಲಿ ಒಂದು ರೀತಿಯಿಂದ ಅಲ್ಲೂ ಕೂಡ ಆಪರೇಷನ್ ಕಮಲಕ್ಕೂ ಕೂಡ ಸಪೋರ್ಟ್ ಮಾಡ್ದಂಗೆ ಆಗ್ತದೆ. ಮತ್ತು ಕಾಂಗ್ರೆಸ್ ನಲ್ಲಿ DK ಶಿವಕುಮಾರ್ ಪರ ವಕಾಲತ್ತು ವಹಿಸ್ಲಿಕ್ಕೆ ಈ ರೀತಿ ಮಾಡಬಾರ್ದು ಅಂತ ಹೇಳಿ ನಿನ್ನೆ ವಾದ ವಿವಾದನೂ ಕೂಡ ಆಯ್ತು. ಅಂದ್ರೆ ಈ ರೀತಿ ಮಾಡಬಾರ್ದು ಅಂತ ಹೇಳಿ ಬುದ್ಧಿವಾದನ್ನ ಆನಂದ್ ಸಿಂಗ್ ಅವರು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಕುಡಿದ ಮತ್ತಿನಲ್ಲಿ ಗಲಾಟೆ ಕೂಡ ಆಗ್ತದೆ. ಇದೆಲ್ಲದಕ್ಕೂ ಕೂಡ ಕಾರಣ ನೀನೇ, ನನ್ನೆಲ್ಲರನ್ನು ಕೂಡ ಬೆಳೆಸಿ ಈಗ ನೀನು ಈ ರೀತಿಯಾಗಿ ಹೆಸರನ್ನ ಪ್ರಚೋದನೆ ಮಾಡ್ತಿರುವಂತದ್ದು ಎಷ್ಟು ಸರಿ ಅಂತ ಹೇಳಿ ಗಲಾಟೆ ಆಗಿದೆ ಅನ್ನುವಂತ ಮಾಹಿತಿ ಆಗ್ತಿರೋದು. ಧನ್ಯವಾದ ಶರಣಪ್ಪಿ ಮಾಹಿತಿಗಾಗಿ. ಇನ್ನು ಆನಂದ್ ಸಿಂಗ್ ಬೆಂಬಲಿಗರಲ್ಲಿ ಆತಂಕ, ತಮ್ಮ ಶಾಸಕನಿಗೆ ಏನಾಗಿದೆ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಪಕ್ಷದಿಂದ ಯಾವುದೇ ಮಾಹಿತಿ ಸಿಗ್ತಿಲ್ಲ. ಹಾಗಾದ್ರೆ ನಮ್ಮ ನಾಯಕರಿಗೆ ಏನಾಗ್ತಿದೆ, ನಮ್ಮ ಸಾಹೇಬರಿಗೆ ಏನಾಗ್ತಿದೆ ಅಂತ ಈಗ ಬೆಂಬಲಿಗರಿಗೆ ಆತಂಕ ಉಂಟಾಗಿದೆ. ಯಾಕಂದ್ರೆ ಆನಂದ್ ಸಿಂಗ್ ಅವ್ರನ್ನ ಗೆಲ್ಲಿಸುವಲ್ಲಿ ಕಾರ್ಯಕರ್ತರು, ಅಲ್ಲಿ ಬೆಂಬಲಿಗರ ಒಂದು ಕೈ ದೊಡ್ಡದಾಗಿರುತ್ತೆ. ತಮ್ಮ ಶಾಸಕನಿಗೆ, ತಮ್ಮ ನಾಯಕನಿಗೆ ಏನಾಗಿದೆ ಅಂತ ನಮಗೆ ಗೊತ್ತಾಗಬೇಕು. ಪಕ್ಷದಿಂದ ಯಾವುದೇ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ. ಹಾಗಾದ್ರೆ ನಾವು ಏನಂತ ಅನ್ಕೊಳ್ಬೇಕೀಗ? ತಮ್ಮ ನಾಯಕರ ಬಗ್ಗೆ ಬೆಂಬಲಿಗರಿಗೆ ಮಾಹಿತಿ ಇಲ್ಲ. ಒಂದ್ ಕಡೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಈ ರೀತಿಯಾಗಿ ಕೇವಲ ಕುಟುಂಬದವರಿಗೆ ಮಾತ್ರ ಅಲ್ಲ, ಈಗ ಬೆಂಬಲಿಗರಿಗೂ ಕೂಡ ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಜಯನಗರದಲ್ಲಿ ಬೆಂಬಲಿಗರಿಗೂ ಕೂಡ ಈಗ ಆತಂಕ. ಏನಾಗಿದೆ, ಆನಂದ್ ಸಿಂಗ್ ಅವರಿಗೆ ಬಾಟ್ಲಿ ಚುಚ್ಚಿದಾರಂತೆ, ಬಾಟ್ಲಿ ಹೊಡೆದಿದಾರಂತೆ ಅನ್ನೋ ಸುದ್ದಿಗಳು ಕೇಳ್ತಾ ಇದೆ. ಏನಾಗಿದೆ ಅಂತ ಕೂಡ ಮುಜುಗರ ಆಗ್ತದೆ. ಈ ಕಂಪ್ಲಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಭಿಮಾನಿಗಳು ಇರ್ಬೋದು ಅಥವಾ ಹೊಸಪೇಟೆ ಭಾಗದಲ್ಲಿ ಇರ್ತಕ್ಕಂಥ ಅಭಿಮಾನಿಗಳು ಇರ್ಬೋದು. ಆ ರೀತಿ ತೊಂದರೆ ಮತ್ತೆ ಗೊಂದಲ ಆಗೋದಕ್ಕಿಂತ ನಮ್ಮ ಇಬ್ಬರು ಆತ್ಮೀಯರು, ನಮ್ಮ ಇಬ್ಬರು ಶಾಸಕರು, ಅವರಿಬ್ಬರು ಎಲ್ಲೇ ಇದ್ರೂ ದಯವಿಟ್ಟು ಮೀಡಿಯಾ ಮುಂದೆ ಬಂದ್ಬಿಟ್ಟು ಅಭಿಮಾನಿಗಳಿಗೆ ಹೇಳ್ತಕ್ಕಂಥದ್ದು ಜವಾಬ್ದಾರಿ ಅವ್ರ ಮೇಲಿದೆ. ಪ್ರಜೆಗಳು ನಿಮ್ಮನ್ನು ಆರಿಸಿ ಕಳಿಸಿಬಿಟ್ಟು MLAಗಳನ್ನ ನೀವು ರೆಸಾರ್ಟ್ ರಾಜಕಾರಣಕ್ಕೆ ಹೋಗಿ ಕುಡಿದು ತಿಂದು ಯಥೇಚ್ಛವಾಗಿ ಮೆರೆದು ನಮ್ಮ ಜನಗಳ ಕಡೆ ತಿರುಗಿ ನೋಡಿದಂಗೆ ಬರಗಾಲ ಪರಿಸ್ಥಿತಿ ಇದ್ರೂ ಕೂಡ ನೀವು ಒಂದು ದಿವಸಕ್ಕೆ ಇಷ್ಟ ಖರ್ಚು ಮಾಡಿ ನೀವು ಹಣದಾಸೆಗೆ ಆಮಿಷಿಗೆ ಬಲಿಯಾಗಿ MLAಗಳು ಹೊಡೆದಾಡಿ ನಿಮ್ಮನ್ನು ಆರಿಸಿ ಕಳಿಸಿ ನಾವೇನು ಸಾರ್ಥಕ? ನೀವು ಒಳಗಡೆ ಹೊಡೆದಾಡಿರಿ, ಹೊರಗಡೆ ಹೊಡೆದಾಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಆದ್ದರಿಂದ ನಿಮ್ದು ಬಹಿರಂಗ ಆಗಿಬಿಡ್ಲಿ. ನೀವು ಹೊಡೆದಾಡಿರೇ ಇಲ್ಲ, ಗೊತ್ತಾಗ್ತಿಲ್ಲ ನಿಮ್ಗೆ ಯಾವ ರೀತಿ ಇರಬೇಕು, ಜನಗಳಿಗೆ ಏನು ರಕ್ಷಣೆ ಕೊಡ್ತೀರಿ? ನೀವು ಗ್ಯಾರಂಟಿ ಮಾಡಿಲ್ಲ ಅಂದ್ರೆ ಬಂದು ಹೊರಗೆ ಬಂದು ನಮ್ಗೆ ಹೇಳ್ರಿ, ಜನರಿಗೆ ಹೇಳ್ರಿ ನಾವು ಗ್ಯಾರಂಟಿ ಮಾಡಿಲ್ಲ, ನಮ್ಮದ್ರ ಯಾವ್ದು ತೊಂದರೆ ಇಲ್ಲ ಅಂತ. ಒಬ್ರು ಅಡ್ಮಿಟ್ ಆಗ್ಯಾನಂತಾರ, ಒಬ್ರು ಡಾಕ್ಟರ್ ತಗೋಗ್ಯಾನಂತಾರ, ಇವೆಲ್ಲ ಸುಳ್ಳ, ಇವೆಲ್ಲ ಜನರಿಗೆ ಗೊತ್ತಾಗೋದಲ್ಲ. ನೀವು